Hello everyone. So part 2 video we discussed regarding journal entry and preparation of the journal entry. So next we'll move to the ledger account when separate set of books are maintained. In that situation ledger account prepare ಮಾಡೋದ್ರ ಬಗ್ಗೆ discuss ಮಾಡೋಣ. First we'll go with the format. When separate set of books are maintained, we have to prepare 3 ledger accounts normally. If it is necessary ಇದ್ರೆ ಇನ್ನೊಂದೆರಡು ಲೆಜರ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾಗಿ ಬರುತ್ತೆ. If it is asked in the question. First ledger account, joint venture account. Second ledger account, co-ventures account. Third ledger account is joint bank account. ಈ ಮೂರು ಲೆಡ್ಜರ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕಾಗಿ ಬರುತ್ತೆ. ಸೊ ಜಾಯಿಂಟ್ ವೆಂಚರ್ ಅಕೌಂಟ್ ಇಸ್ ನಥಿಂಗ್ ಬಟ್ ಎ ಪ್ಯೂರ್ಲಿ ಎ ನಾಮಿನಲ್ ಅಕೌಂಟ್ ಅಂತ ಕರಿತೀವಿ. ನಾಮಿನಲ್ ಅಕೌಂಟ್ ರೂಲ್ ಏನಿರುತ್ತೆ, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಸೈಡ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಆ ರೂಲ್ ನ ಫಾಲೋ ಮಾಡಬೇಕು. ಡೆಬಿಟ್ ಸೈಡ್ ಆಲ್ವೇಸ್ ಎಕ್ಸ್ಪೆನ್ಸಸ್ ಬರುತ್ತೆ, ಕ್ರೆಡಿಟ್ ಸೈಡ್ ಆಲ್ವೇಸ್ ಇನ್ಕಮ್ಸ್ ಬರುತ್ತೆ. ಬೈ ಬೇಸಿಕ್ ಜರ್ನಲ್ ಎಂಟ್ರಿ ಪ್ರೀವಿಯಸ್ ಪಾರ್ಟ್ ನೀವು ಕಲ್ತಿದ್ರಲ್ಲ, ಅದನ್ನ ಬೇಸ್ ಆಗಿ ಇಟ್ಕೊಂಡು ವಿ ಹ್ಯಾವ್ ಟು ಪಾಸ್ ದ ಲೆಡ್ಜರ್ ನ ಪೋಸ್ಟಿಂಗ್ ಮಾಡಬೇಕಾಗಿ ಬರುತ್ತೆ. ಸೊ ಇಫ್ ದರ್ ಇಸ್ ಎನಿ ಸ್ಟಾಕ್, ಇವಾಗ ಫಾರ್ ಎಕ್ಸಾಂಪಲ್ ಜಾಯಿಂಟ್ ವೆಂಚರ್ಗೆ ಯಾವ್ದಾವ್ದು ಎಕ್ಸ್ಪೆನ್ಸಸ್ ಆಗುತ್ತೋ ಅದನ್ನೆಲ್ಲ ಡೆಬಿಟ್ ಕಡೆ ಹಾಕ್ಬೇಕು. ಜಾಯಿಂಟ್ ವೆಂಚರ್ಗೆ ಯಾವ್ದಾವ್ದು ಇನ್ಕಮ್ ಆಗುತ್ತೋ ಅದನ್ನೆಲ್ಲ ಕ್ರೆಡಿಟ್ ಕಡೆ ಹಾಕ್ಬೇಕು. ಸೊ ಇನ್ಕಮ್ ಜಾಸ್ತಿ ಇದ್ದು ಕ್ರೆಡಿಟ್ ಕಡೆ ಜಾಸ್ತಿ ಇದ್ದು ಡೆಬಿಟ್ ಕಡೆ ಕಮ್ಮಿ ಇದ್ರೆ ಪ್ರಾಫಿಟ್ ಬರುತ್ತೆ. ಡೆಬಿಟ್ ಕಡೆ ಜಾಸ್ತಿ ಇದ್ದು ಕ್ರೆಡಿಟ್ ಕಡೆ ಕಮ್ಮಿ ಇದ್ರೆ ಯು ವಿಲ್ ಗೆಟ್ ಲಾಸ್. ಅರ್ಥ ಆಗ್ತಿದ್ಯಾ? ಡೆಬಿಟ್ ಸೈಡ್ ಏನ್ ಬರುತ್ತೆ ಅಂದ್ರೆ ಪ್ಯೂರ್ಲಿ ಎಕ್ಸ್ಪೆನ್ಸಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಬೇಕಾದಾಗ ಅದಕ್ಕೆ ಮೆಟೀರಿಯಲ್ ಪರ್ಚೇಸ್ ಮಾಡಬೇಕಾದಾಗ ದಟ್ ವಿಲ್ ಬಿ ದ ಎಕ್ಸ್ಪೆನ್ಸಸ್. ಓಕೆ. ಎನಿ ಅದರ್ ಕೋ ವೆಂಚರರ್ ಸ್ಟಾಕ್ ನ ಸಪ್ಲೈ ಮಾಡೋದು, ದಟ್ ಇಸ್ ಆಲ್ಸೋ ಅನ್ ಎಕ್ಸ್ಪೆನ್ಸಸ್. ಈ ಎಕ್ಸ್ಪೆನ್ಸಸ್ ಏನಾದ್ರು ಪೇ ಮಾಡಿದ್ರೆ ದಟ್ ವಿಲ್ ಬಿ ಆಲ್ಸೋ ಅನ್ ಎಕ್ಸ್ಪೆನ್ಸಸ್. ಎಕ್ಸ್ಪೆಂಡಿಚರ್ ವಿಲ್ ಬಿ ಶೋನ್ ಇನ್ ದ ಡೆಬಿಟ್ ಸೈಡ್. ಆ ಕಾಂಟ್ರಾಕ್ಟ್ ಕಂಪ್ಲೀಟ್ ಆದ್ಮೇಲೆ ದುಡ್ಡು ಬರುತ್ತೆ, ದಟ್ ವಿಲ್ ಬಿ ವಾಟ್ ಇನ್ಕಮ್, ದಟ್ ವಿಲ್ ಬಿ ಡೆಪಾಸಿಟೆಡ್ ಇನ್ ಟು ದ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಕ್ರೆಡಿಟ್ ಸೈಡ್ ಹಾಕೊಂತೀರಾ. Then asset any material left out which is taken out by the co-venture, that will be income. Okay, and loss idre transfer ಮಾಡ್ತಾರೆ. So after preparation of the joint venture account, ಒಂದು ಲಾಜಿಕ್ ತರಗೆ ಇಟ್ಕೊಳ್ರಿ. The transaction which is relevant to income or expenses, if it is expenses that should be shown in the debit side, if it is an income that should be shown in the credit side of the joint venture account. After preparation of the joint venture account, whether profit or loss find out ಮಾಡಿದ್ಮೇಲೆ next we'll move to co-venture account. Co-venture account ಮಾಡಬೇಕಾದಾಗ it is like partners capital account. Same, ವೆರಿ ಸಿಂಪಲ್. ಫಸ್ಟ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟ್ ಮಾಡಿರ್ತಾರಲ್ಲ ಅದನ್ನ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಂತ ಹಾಕಿ ಫಸ್ಟ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಅದನ್ನ ಹಾಕೊಂತೀವಿ ಕ್ರೆಡಿಟ್ ಸೈಡ್. ನೆಕ್ಸ್ಟ್ ಇಫ್ ದೇರ್ ಇಸ್ ಎನಿ ಸೇಲ್ ವಿಚ್ ಇಸ್ ಮೇಡ್ ಬೈ co-venturer ಏನಾದ್ರು ಸೇಲ್ ಮಾಡಿದಿದ್ರೆ ದಟ್ ವಿಲ್ ಬಿ ಕನ್ಸಿಡರ್ ಹಿಯರ್. ಈ ಪಾರ್ಟ್ ಬರಲ್ಲ ಬಿಡಿ. ಓಕೆ, ಇಫ್ ಇಟ್ ಇಸ್ ಪಾಸಿಬಲ್ ವಿ ಕ್ಯಾನ್ ಡಿಸ್ಕಸ್ ಲೇಟರ್. ನೆಕ್ಸ್ಟ್ ಇಫ್ ದೇರ್ ಇಸ್ ಎನ್ ಎಕ್ಸ್ಪೆನ್ಸಸ್ ವಿಚ್ ಇಸ್ ಪೇಡ್ ಬೈ ಜಾಯಿಂಟ್ ವೆಂಚರ್. ಸೊ ಕೋವೆಂಚರ್ ಏನಾದ್ರು ಎಕ್ಸ್ಪೆನ್ಸಸ್ ಪೇ ಮಾಡಿದಿದ್ರೆ ದಟ್ ಕ್ಯಾನ್ ಬಿ ಟ್ರಾನ್ಸ್ಫರ್. ಫಾರ್ ಎಕ್ಸಾಂಪಲ್ ಕೋವೆಂಚರ್ ಇಲ್ಲಿ ಡೆಬಿಟ್ ಕಡೆ ಎಕ್ಸ್ಪೆನ್ಸಸ್ ದಟ್ ವಿಲ್ ಬಿ ಶೋನ್ ಇನ್ ದ ಕ್ರೆಡಿಟ್ ಸೈಡ್ ಆಫ್ ದ ಕೋವೆಂಚರರ್ಸ್ ಅಕೌಂಟ್. ನೆಕ್ಸ್ಟ್ ಪ್ರಾಫಿಟ್ ಈ ಕಡೆ ಡೆಬಿಟ್ ಅಲ್ಲಿ ಇದೆ, ದಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಹಿಯರ್. ನೆಕ್ಸ್ಟ್ ಲಾಸ್ ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂತೀವಿ. ಫೈನಲ್ ಆಗಿ ಬ್ಯಾಲೆನ್ಸಿಂಗ್ ಫಿಗರ್ ನೋಡ್ತೀವಿ. ಈ ಕಡೆ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತಾ, ಈ ಕಡೆ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತಾ, ಐದರ್ ಶುಡ್ ಬಿ ಪೇಡ್ ಆರ್ ಓವರ್ ಡ್ರಾಫ್ಟ್ ಆಗಿದೆಯಾ ಅಂತ ನೋಡ್ಬೇಕಾಗಿ ಬರುತ್ತೆ. ನೆಗೆಟಿವ್ ವ್ಯಾಲ್ಯೂ ಆರ್ ಪಾಸಿಟಿವ್ ವ್ಯಾಲ್ಯೂ ನೋಡ್ಬೇಕಾಗಿ ಬರುತ್ತೆ. ಲಾಸ್ಟ್ ಅಕೌಂಟ್ ವಿಲ್ ಬಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ವೆರಿ ಸಿಂಪಲ್. ಜಾಯಿಂಟ್ ಬ್ಯಾಂಕ್ ಅಕೌಂಟ್ ನೀವು ಮಾಡಬೇಕಾದಾಗ ಈ ಪ್ರೀವಿಯಸ್ 2 ಫಾರ್ಮೆಟ್ ಅಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಎಲ್ಲೆಲ್ಲಿ ಇದೆಯೋ ಕ್ರೆಡಿಟ್ ಕಡೆ ಇದ್ರೆ ಇಲ್ಲಿ ಡೆಬಿಟ್ ಕಡೆ ಶಿಫ್ಟ್ ಮಾಡಿ, ಡೆಬಿಟ್ ಕಡೆ ಇದ್ರೆ ಕ್ರೆಡಿಟ್ ಕಡೆ ಶಿಫ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಇದೆ ಸೇಲ್, ದಟ್ ಇಸ್ ಟ್ರಾನ್ಸ್ಫರ್ಡ್ ಹಿಯರ್, ರೈಟ್. ನೆಕ್ಸ್ಟ್ ಇಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಕ್ಯಾಶ್ ಇಂಟ್ರೊಡ್ಯೂಸ್ಡ್, ದಟ್ ಇಸ್ ಟ್ರಾನ್ಸ್ಫರ್ಡ್ ಹಿಯರ್. co-venturer and joint bank account ಈ ಕಡೆ ಡೆಫಿಸಿಟ್ ಬ್ಯಾಲೆನ್ಸ್ ಇದ್ರೆ ಈ ಕಡೆ ಶಿಫ್ಟ್ ಮಾಡ್ತೀವಿ. ಫಸ್ಟ್ ಕ್ರೆಡಿಟ್ ಕಡೆಯಲ್ಲೇ ಡೆಬಿಟ್ ಕಡೆಗೆ ಶಿಫ್ಟ್ ಮಾಡಿ, ನೆಕ್ಸ್ಟ್ ಡೆಬಿಟ್ ಕಡೆಗೆ ಬನ್ನಿ. ಇಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಂತಿದೆ, ಯಾವ ಕಡೆ ಇದೆ ಡೆಬಿಟ್ ಕಡೆ ಇದೆ, ಸೊ ಕ್ರೆಡಿಟ್ ಸೈಡ್ ಶಿಫ್ಟ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಕಡೆ ಇದೆ, ಕ್ರೆಡಿಟ್ ಕಡೆ ಶಿಫ್ಟ್ ಮಾಡ್ತೀನಿ. ಇಟ್ ಶುಡ್ ಬಿ ಈಕ್ವಲ್. ಡೆಬಿಟ್ ಕಾಲಮ್ ಅಂಡ್ ಕ್ರೆಡಿಟ್ ಕಾಲಮ್ ಈಕ್ವಲ್ ಬರಬೇಕು. ದಟ್ ವಿಲ್ ಬಿ ವಾಟ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಇಟ್ಸ್ ಲೈಕ್ ಡಿಸಲ್ಯೂಷನ್ ಮಾಡಿದಂಗೆ ಅನ್ಸುತ್ತೆ. ಪಾರ್ಟ್ನರ್ಶಿಪ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಮಾಡಿದ್ವಲ್ಲ ಆ ತರ. ಬಟ್ ಇದೇನಂದ್ರೆ ಇಟ್ ಇಸ್ ಲೈಕ್ ಅ ಪಾರ್ಟ್ನರ್ಶಿಪ್, ಟೆಂಪ್ರವರಿ ಪಾರ್ಟ್ನರ್ಶಿಪ್. ಬಟ್ ಶಾರ್ಟ್ ಡ್ಯೂರೇಷನ್ ಏನ್ ಮಾಡ್ತಾರೆ ಅಂದ್ರೆ ಬುಕ್ಸ್ ಆಫ್ ಅಕೌಂಟ್ಸ್ ನ ಡ್ಯೂರೇಷನ್ ಅಲ್ಲಿ ಕಂಪನಿ ಆಬ್ಜೆಕ್ಟಿವ್ ಫಿಕ್ಸ್ ಸರ್ವೆ ಅಚೀವ್ ಆದ್ಮೇಲೆ ಆ ಪರ್ಟಿಕ್ಯುಲರ್ ಜಾಯಿಂಟ್ ವೆಂಚರ್ ನ ಕ್ಲೋಸ್ ಮಾಡ್ತಾರೆ. ಕ್ಲೋಸ್ ಮಾಡಬೇಕಾದಾಗ ವೆನ್ ಸಪರೇಟ್ ಸೆಟ್ ಆಫ್ ಬುಕ್ಸ್ ಆರ್ ಮೈಂಟೈನ್ಡ್ ಬೈ ದ co-venturer, so in that situation they have to follow joint venture account. First joint venture account prepare ಮಾಡಬೇಕು, after that co-venturer account, after that joint bank account prepare ಮಾಡಬೇಕು. Next we'll move to the simple question. ಒಂದು ಸ್ಮಾಲ್ ಪ್ರಾಬ್ಲಮ್ಗೆ ಹೋಗೋಣ.
Just I will copy this question. I'll put it here. Actually, this is the question. So A, B, and C entered into a joint venture of a contract, and rupees 2 lakh is a contract price. Contract price is ಕೊಟ್ಟಿದ್ದಾರೆ 2 lakh. ಆ ಕಾಂಟ್ರಾಕ್ಟ್ ನ ಕಂಪ್ಲೀಟ್ ಮಾಡಿಕೊಟ್ರೆ they will receive 2 lakh. Rupees 80,000, rupees 40,000 and rupees 40,000 were invested by A, B and C. 3 ಜನ capital na contribute ಮಾಡಿದ್ದಾರೆ respectively, and the joint bank account was opened. They purchased material for rupees 1,20,000, paid architect fees rupees 2,000. A paid architect fees 2,000. B paid sundry expenses rupees 4,000. C paid cement for rupees 8,000. The contract was duly carried out. All the transactions were done through joint bank account. Prepare necessary ledger account. First we have to prepare what? Joint venture account prepare ಮಾಡಬೇಕು. ಒಂದು ಲಾಜಿಕ್ ತಲೆಗೆ ಇಟ್ಕೊಳ್ಳ್ರಿ. ಜಾಯಿಂಟ್ ವೆಂಚರ್ ಅಕೌಂಟ್ ರೆಡಿ ಮಾಡಬೇಕಾದಾಗ we have to keep it in mind. Nominal account rule. Nominal account rule ಹೇಳುತ್ತೆ debit all expenses and losses, credit all incomes and gains. ಈ ಎಂಟೈರ್ ಕ್ವಶನ್ ಅಲ್ಲಿ ಫಸ್ಟ್ ಎಕ್ಸ್ಪೆನ್ಸಸ್ ಯಾವ್ದಂತ ಕಂಡುಹಿಡಿಯೋಣ. ಎ, ಬಿ ಅಂಡ್ ಸಿ ಎಂಟರ್ಡ್ ಇಂಟು ಜಾಯಿಂಟ್ ವೆಂಚರ್ ಆಫ್ ಅ ಕಾಂಟ್ರಾಕ್ಟ್ ಅಂಡ್ rupees 2 lakh ಇಸ್ ದ ಕಾಂಟ್ರಾಕ್ಟ್ ಪ್ರೈಸ್. ನೀವು ಆ ಕಾಂಟ್ರಾಕ್ಟ್ ನ ಕಂಪ್ಲೀಟ್ ಮಾಡಿಕೊಟ್ರೆ 2 ಲಕ್ಷ ನಿಮಗೆ ಬರುತ್ತೆ, ಆ ಜಾಯಿಂಟ್ ವೆಂಚರ್ ಬರುತ್ತೆ ಅಂದ್ರೆ ಇಟ್ ಇಸ್ ನಾಟ್ ಅನ್ ಎಕ್ಸ್ಪೆನ್ಸಸ್, ಇಟ್ ಇಸ್ ಅನ್ ಇನ್ಕಮ್. Rupees 80,000, 40,000 and 40,000 were invested by A, B and C. It is a capital contributed to the joint venture. Okay, it is an income, but it is a partners co-venturers account hogutte, and joint bank account was opened. That will be deposited to the joint bank account. Fine. They purchased material rupees 1,20,000. They purchased joint venture in the materials na purchase ಮಾಡಿದ್ರು. That is an expenses. Stick 1,20,000. So whenever they want to purchase the material, they required what? Money ಎಲ್ಲಿ ಡೆಪಾಸಿಟ್ ಆಗಿರುತ್ತೆ, ಇವ್ರ ಕ್ಯಾಪಿಟಲ್ ಕಾಂಟ್ರಿಬ್ಯೂಟ್ ಮಾಡೋದ್ರಲ್ಲಿ ಡೆಪಾಸಿಟ್ ಆಗಿರುತ್ತೆ, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಡೆಪಾಸಿಟ್ ಆಗಿರುತ್ತೆ. ಸೊ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಮೆಟೀರಿಯಲ್ ಪರ್ಚೇಸ್ಡ್ 1,20,000. ನೆಕ್ಸ್ಟ್ ಎ ಪೇಡ್ ಆರ್ಕಿಟೆಕ್ಟ್ ಫೀಸ್ rupees 2,000. co-venture ಪೇ ಮಾಡಿದ್ದಾರೆ. ಸೊ ಹಂಗಂದ್ರೆ co-venture ಹೆಸರು ಯೂಸ್ ಮಾಡ್ಬೇಕು. ಇಟ್ ಇಸ್ ಅನ್ ಎಕ್ಸ್ಪೆನ್ಸಸ್ ರೈಟ್ ಫಾರ್ ಜಾಯಿಂಟ್ ವೆಂಚರ್. To A's account, architect fees 2,000. Next, B paid for sundry expenses of rupees 4,000. Again, this is an expenses, right? B's account in bracket sundry expenses 4,000 account. Next, C paid for cement rupees 8,000. Again, C's account cement rupees 8,000. The contract was duly carried out. Complete ಆಯ್ತು. ಕಾಂಟ್ರಾಕ್ಟ್ ಕಂಪ್ಲೀಟ್ ಆದ್ಮೇಲೆ ಏನ್ ರಿಸೀವ್ ಮಾಡ್ತಾರೆ? ಕಾಂಟ್ರಾಕ್ಟ್ ಪ್ರೈಸ್. ಕಾಂಟ್ರಾಕ್ಟ್ ಪ್ರೈಸ್ ಇಸ್ ಟು 2 lakh. ಇಸ್ ಅನ್ ಇನ್ಕಮ್ ಆರ್ ಎಕ್ಸ್ಪೆನ್ಸಸ್? ಇಟ್ ಇಸ್ ಅನ್ ಇನ್ಕಮ್. ಸೊ ಇನ್ಕಮ್ ಅಂದ್ರೆ ಯಾವ ಕಡೆ ಹಾಕೊಬೇಕು? ಕ್ರೆಡಿಟ್ ಕಡೆ. ದಿಸ್ ಅಮೌಂಟ್ ವಿಲ್ ಬಿ ಡೆಪಾಸಿಟೆಡ್ ಇನ್ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಸೊ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ in bracket ಕಾಂಟ್ರಾಕ್ಟ್ ಪ್ರೈಸ್ rupees 2 lakh. So total will be 2 lakh, 2 lakh. So credit side is nothing but what? Income. Income ಜಾಸ್ತಿ ಇದ್ದು ಡೆಬಿಟ್ ಸೈಡ್ ಇಸ್ ನಥಿಂಗ್ ಬಟ್ ವಾಟ್? ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಕಮ್ಮಿ ಇದ್ರೆ ಯು ವಿಲ್ ಗೆಟ್ ವಾಟ್? ಪ್ರಾಫಿಟ್. ಎಷ್ಟು ಬಂದಿದೆ? 66,000. ಓಕೆ, 66,000 ಪ್ರಾಫಿಟ್. ಇಫ್ ಇಟ್ ಇಸ್ ನಥಿಂಗ್ ಇಸ್ ಮೆನ್ಷನ್ ರಿಗಾರ್ಡಿಂಗ್ ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ವಿ ಹ್ಯಾವ್ ಟು ಗೋ ವಿತ್ ವಾಟ್? ಈಕ್ವಲ್ 1:1:1. ಸೊ 66,000ನ 3 ಜನಕ್ಕೆ ಹಂಚಿದಾಗ 22,000, 22,000, 22,000. ವೆರಿ ಸಿಂಪಲ್. ನೆಕ್ಸ್ಟ್ ವಿಲ್ ಮೂವ್ ಟು co-venturers account. co-venturers account ರೆಡಿ ಮಾಡಬೇಕಾದಾಗ ಫಸ್ಟ್ ಕ್ಯಾಪಿಟಲ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದರೆ? 80, 40 and 40. that will be deposited into joint bank account. ನೀವು ಜರ್ನಲ್ ಎಂಟ್ರಿ ಮಾಡಬೇಕಾದಾಗ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು co-venturers account ಅಂತ ಮಾಡಿರ್ತೀರಾ, ರೈಟ್? ಸೊ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು co-venturers account ಏನಾಗಿದೆ? ಕ್ರೆಡಿಟ್ ಆಗಿದೆ 80, 40, 40. ನೆಕ್ಸ್ಟ್ ಎ ಎಷ್ಟು ಎಕ್ಸ್ಪೆನ್ಸಸ್ ಪೇ ಮಾಡಿದರೆ? 2,000. ಇಲ್ಲಿ ಯಾವ ಕಡೆ ಇದೆ? ಡೆಬಿಟ್ ಕಡೆ ಇದೆ. ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಕ್ರೆಡಿಟ್ ಕಡೆ ಆಗುತ್ತೆ 2,000. ಬಿ 4,000. ಸಿ 8,000. ಹೆಸರಿದ್ರೆ ಮಾತ್ರ ಟ್ರಾನ್ಸ್ಫರ್ ಮಾಡಿ. co-venture ಅಕೌಂಟ್ ಪ್ರಿಪೇರ್ ಮಾಡಬೇಕಾದಾಗ co-venturer ನೇಮ್ ಏನಾದ್ರು ಜಾಯಿಂಟ್ ವೆಂಚರ್ ಅಲ್ಲಿ ಇದ್ದರೆ ಯಾವ ಕಡೆ ಇದೆ ಅಂತ ನೋಡಿ. ಡೆಬಿಟ್ ಕಡೆ ಇದ್ರೆ ಇಲ್ಲಿ ಆಪೋಸಿಟ್ ಕ್ರೆಡಿಟ್ ಕಡೆ ಹಾಕ್ಬೇಕಾಗಿ ಬರುತ್ತೆ, ಕ್ರೆಡಿಟ್ ಕಡೆ ಇದ್ರೆ ಡೆಬಿಟ್ ಕಡೆ ಹಾಕ್ಬೇಕಾಗಿ ಬರುತ್ತೆ. ನೆಕ್ಸ್ಟ್ ಪ್ರಾಫಿಟ್. ಅಗೇನ್ ಎ ಬಿ ಸಿ ಇದೆಯಾ? ದಟ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಹಿಯರ್. ಟೋಟಲ್ ಇಟ್. ದೆನ್ ಯಾವುದೇ ತರ ಇನ್ಫಾರ್ಮೇಶನ್. ಸೊ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್. ಟೋಟಲ್ ಈ 3 ಟೋಟಲ್ ಮಾಡ್ತೀನಿ, ಈ ಕಡೆ ಹಾಕೊಂತೀನಿ. ದಟ್ ವಿಲ್ ಬಿ ವಾಟ್? ಬ್ಯಾಲೆನ್ಸಿಂಗ್ ಫಿಗರ್. Last we have to prepare joint bank account. As earlier I said, for at the time of preparation of joint bank account, ಈ ಎರಡು ಟೇಬಲ್ ಅಲ್ಲಿ ಎಲ್ಲೆಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಂತ ಇದೆಯೋ ದಟ್ ಶುಡ್ ಬಿ ಟ್ರಾನ್ಸ್ಫರ್ ಅಪೋಸಿಟ್ ಸೈಡ್. ಫಸ್ಟ್ ಕ್ರೆಡಿಟ್ ಕಡೆ ಬಂದ್ಬಿಡೋದು. ಜಾಯಿಂಟ್ ಬ್ಯಾಂಕ್ ಅಕೌಂಟ್ 2 lakh ಇದೆ ಕ್ರೆಡಿಟ್ ಕಡೆ, ದಟ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಹಿಯರ್.
2 lakh ಡೆಬಿಟ್ ಕಡೆ ಟ್ರಾನ್ಸ್ಫರ್ ಆಯಿತು. ನೆಕ್ಸ್ಟ್ ಈ ಕಡೆ ಜಾಯಿಂಟ್ ಬ್ಯಾಂಕ್ ಅಕೌಂಟ್ 80 40 40 ಅಗೇನ್ ದಟ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಹಿಯರ್, ಡೆಬಿಟ್ ಕಡೆ ಟ್ರಾನ್ಸ್ಫರ್ ಆಯಿತು. ಈ ಕ್ರೆಡಿಟ್ ಕಡೆ ಮುಗೀತು, ವಿಲ್ ಕಮ್ ಟು ಡೆಬಿಟ್ ಸೈಡ್. ಜಾಯಿಂಟ್ ಬ್ಯಾಂಕ್ ಅಕೌಂಟ್ 1,20,000 ಡೆಬಿಟ್ ಕಡೆ ಇದೆ, ಸೊ ಕ್ರೆಡಿಟ್ ಕಡೆ ಟ್ರಾನ್ಸ್ಫರ್ ಮಾಡಿ. ಇಲ್ಲೆಲ್ಲ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಇದೆಯಾ? ನೋ. ಇಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಕಡೆ ಇದೆ, ಟ್ರಾನ್ಸ್ಫರ್ ಇಟ್ ಟು ಕ್ರೆಡಿಟ್ ಸೈಡ್. ಸೊ the total will be equal. Debit side and the credit side is equal, 3,60,000, 3,60,000. This is overall about what joint venture account when separate set of books are maintained. Another two problems next part video dalli previous year question paper problem na discuss madana. After completion of that we'll move to when there is no separate set of books are maintained. ಒಂದು ಲಾಜಿಕ್ ತಲೆಗೆ ಇಟ್ಕೊಳ್ರಿ, ಜಾಯಿಂಟ್ ವೆಂಚರ್ ಅಕೌಂಟ್ ಇಸ್ ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟ್ ಏನು ಹೇಳುತ್ತೆ? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಇದನ್ನ ಸ್ಟ್ರಾಟಜಿ ಇಟ್ಕೊಂಡ್ರೆ ಜಾಯಿಂಟ್ ವೆಂಚರ್ ಅಕೌಂಟ್ ರೆಡಿ ಮಾಡಿದ್ರೆ ಕೋ ವೆಂಚರ್ ಅಕೌಂಟ್, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಇಸ್ ವೆರಿ ಈಸಿ. ಓಕೆ, ಥ್ಯಾಂಕ್ ಯು.